ಸೊ ಹೇ ನಮಸ್ಕಾರ ಎಲ್ಲರಿಗೂ ಎಲ್ಲ ಚಿತ್ತಿದ್ರೆ ಅಂತ ಅನ್ಕೊಂಡೇನೆ ಆ್ಯಂಡ್ ನಾವು ಮಸ್ತ್ ಚಿಂಗದೇವಿ. ಸೊ ನಾನು ನಿಮ್ಮರು ಆಲ್ರೆಡಿ ಪ್ರತೀಕ್ಷಾ ಬ್ಯಾಕ್ ಅಗೇನ್ ವಿತ್ ದ ನ್ಯೂ ಬ್ಲಾಗ್. ಆ್ಯಂಡ್ ನಿನ್ನೆ ಲಾಸ್ಟಿಗೆ ನೆನಪರಿದ್ದೀರಿ ನಾ ಶೂಟ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನಮ್ಮ ಜೊತೆ ಯಾರದಾರಿಪ್ಪ ಅಂತಂದ್ರೆ ಟೈಮ್ ಎಷ್ಟಾಗೈತ್ರಿಪ್ಪ ಅಂತಂದ್ರೆ ಗೆಸ್ಟ್ ಮಾಡಿರಿ ನೋಡು ಎಷ್ಟಾಗಿರ್ಬೋದು. ರಾತ್ರಿ ಅಂತೂ ಆಗಿಲ್ಲ, ಟೈಮ್ ಗೆಸ್ಟ್ ಮಾಡಿರಿ ನೀವು. 3:41 ಆಗೈತಿ. 5:05 ಬಂದು ರೀಚ್ ಆಗ್ತೀವಿ ಅಂತಂದ್ರೆ 3:30 ಬಂದು ರೀಚ್ ಆಗ್ಯಾವ ನಾವು. ಆ್ಯಂಡ್ ಸ್ವಲ್ಪ ಬೇರೆ ಕೆಲಸನೂ ಐತಿ ಕೋಮಲಕ್ಕ ಅವ್ರದ್ದು, ಅದ್ರ ಸಂಬಂಧ ಚಲೋ ಜಲ್ದಿ ಬಂದ್ವಿ. ಕೋಮಲಕ್ಕ ಅವ್ರದ್ದು ಕೋಮಲಕ್ಕ ಅವ್ರದ್ದು ಹೆಸರಷ್ಟ ನಂದು ಕೆಲಸ ಹಾಕಿಂದೆ ನಂದೇನು ಕೆಲಸ ಇಲ್ರಿಪ್ಪ. ಆ್ಯಂಡ್ ಕಟ್ಟಾಗ್ತೀನಿಪ್ಪ. ಆ್ಯಂಡ್ ಒಮ್ಮೆ ಬಸ್ಸಿಂದ ಇಳಿದು ಬಂದು ಪುರಿ ನಂದು ಎಕ್ಸೈಟ್ಮೆಂಟಿಗೆ ಮಾತಾಡೋಕೆ ಬರತ್ತಿಲ್ಲ. ಬಸ್ಸಿಂದ ಇಳಿದು ಬಂದ್ವಿ, ಬಂದ ಕೂಡಲೇ 2 ನಿಮಿಷ ಆಗಿಲ್ಲ ಅಕ್ಕ ನಂಗೆ ಫುಲ್ ಚಾ ಕುಡಿತಿ ಅಂತೆ. ನಂಗೆ ಎಷ್ಟು ಖುಷಿ ಆಯ್ತೇಳ್ರಿ. ಚಾ ಕುಡಿಯತ್ತೀರಿ ನಾವು ಫುಲ್ ಚಾ ಎಂಜಾಯ್ ಮಾಡ್ಕೊಂತ ಕುಂತೀವಿ. ಹ್ಯಾಟ್ರಿಕ್ 3 ಮ್ಯಾಚ್ ಗೆದ್ದೈತಿ ನಮ್ಮ RCB. ಈ ಸಲನೂ ಕಪ್ ನಮ್ದು. ಹುಡುಗಿಯರು ಗೆಲ್ತಾರೆ, ಹುಡುಗರು ಗೆಲ್ತಾರೆ. ಫ್ಯಾಮಿಲಿ ಈಗೆಲ್ಲ ಹೊಂಟೈತ್ರಿಪ್ಪ ಅಂತಂದ್ರೆ ನಮ್ಮ ಅಕ್ಕಾಗ ಗೊತ್ತು, ಅವರ ಕರ್ಕೊಂಡು ಹೊಂಟಾರೆ. ಹಿಂದೆ ಸನ್ರೈಸ್ ನೋಡ್ರಿ, ಅಲ್ಲಿ ಭಾಳ ದಿನ ಆದ್ಮೇಲೆ ಆಫ್ಟರ್ ಲಾಂಗ್ ಟೈಮ್ ಸನ್ರೈಸ್ ನೋಡತ್ತೇನೆ. ಮಸ್ತ್ ಕಾಣತೈತಿ. ಇಂದ ಅಲ್ಲಿ ಹತ್ತಿ ಮೆಟ್ರೋನ್ಯಾಗ ಪರ್ಪಲ್ ಲೈನ್, ಗ್ರೀನ್ ಲೈನ್, ಯೆಲ್ಲೋ ಲೈನ್, ಪಿಂಕ್ ಲೈನ್ ಅನ್ಕೊಂಡು ಬಂದ್ವಿಪ್ಪ. ಅದೇ ಲೈನ್ ಹತ್ತಿ ಒಟ್ಟು ಬಂದ್ವಿ. ಇಲ್ಲಿ ಫಾಗ್ ನೋಡ್ರಿ, ಇಲ್ಲೇನು ಐತಿ. ಆಮೇಲೆ ಇತ್ತ ಸೈಡರ ನೋಡ್ರಿ, ಇಲ್ಲಿ ಫುಲ್ ಫಾಗ್ ಐತಿ. ಕಾಣವಲ್ತ, ಮುಂದೆ ಫಾಗ್ ಐತಿ. ನನ್ನ ಫ್ಯಾಮ್ಲಿ ಇಲ್ಲಿ ಬೆಂಗಳೂರದ ವೆದರ್ ಹೆಂಗೈತ್ರಿಪ್ಪ ಅಂತಂದ್ರೆ ಇಷ್ಟು ಥಂಡಿ ಆಗ್ತಿಲ್ಲ, ಭಾಳ ಖರಾಬ್. ಫುಲ್ 1 ನಂಬರ್ ಐತ್ರಿ. ಆಟೋ ರೈಡ್ ಈಸ್ ಸೂಪರ್ ಗುಡ್. ಇಷ್ಟು ಥಂಡಿ ಅಂದ್ರೆ ಸ್ವಲ್ಪ ಕೈಯ ಜುಂಜು ಹಿಡಿಯತ್ತ ನಾನು ಎಲ್ಲಿಂದ. ಫ್ಯಾಮ್ಲಿ ಈಗ ಇಲ್ಲಿ ಬಂದು ರೀಚ್ ಆಗೈತಿ. ಥಂಡಿ ಅಷ್ಟು ಐತ್ರಿಪ್ಪ ಅಂತಂದ್ರೆ ನಂಗೆ ಫೋನ್ ಹಿಡ್ದು ಬ್ಲಾಗ್ ಮಾಡೋಕ್ಕಾಗತ್ತಿಲ್ಲ. ಕೈ ಫುಲ್ಲಿಂಗ್ ಸುಂದಾಗತ್ತವ. ಆ್ಯಂಡ್ ಇಲ್ಲಿ ನೋಡ್ರಿ, ಲೇಸ್ ಬಿಚ್ಚೈತಂದೆ ಹಾಕೊಳಕ್ಕಾಗತ್ತಿಲ್ಲ, ಹಂಗೆ ಅಷ್ಟು ಥಂಡಿ ಐತಿ. ಆ್ಯಂಡ್ ಆಟೋ ಅಣ್ಣಾರೆ ಹ್ಯಾವಿ ಡ್ರೈವರ್ ಇದ್ರು ಬಿಡ್ರಿಪ್ಪ. ತಾಣೋ ನಾನು ಒಂದೇ ಕುಂತ್ಕೊಳ್ಳಿನಲ್ಲ, ಭಾಳ ಮಸ್ತ್. ಒಂದು ರೈಟ್ ತೊಗೊಂಡ್ರ ಲೆಫ್ಟ್ ತೊಗೊಂಡ್ರ ಅನ್ಕೊಂಡೆ, ಅಯ್ಯೋ ಬೈ ಅರ್ಧ ತಾಸು ಜಲ್ಲಿನ ಮುಡ್ತೇವೆ ತಗೊಂಡು ಇನ್ನೇ ಅಂತಂದೆ. ಆ್ಯಂಡ್ ಈಗ ಲೊಕೇಶನ್ಗೆ ಬಂದೈತಿ. 7 ಗಂಟೆಗೆ ಸ್ಟಾರ್ಟ್, ಆನ್ ಟೈಮ್ ಬಂದೆವು. ಇಸ್ ದ ಟ್ರ್ಯಾಕ್. ಆ್ಯಂಡ್ TVS ಇದ್ರಿ, ಇದೇನು ಕಂಡಕ್ಟ್ ಮಾಡಾರಲ್ಲ ಅದೇ. Please fill the detail in full. 70. Please. ಥಂಡಿ ಎಷ್ಟೈತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಹೆಸರು ಬರೆಯಕ್ಕೆ ಬರತ್ತಿಲ್ಲ. ನಗ್ತಾರವ್ರೆ. 4ನೇ ಕ್ಲಾಸ್ ಹುಡುಗರು ಎಷ್ಟು ಚಂದ ಬರೀತಾರಪ್ಪ ಅಂತ. ನೋಡ್ರಿ, ಇಲ್ಲಿ ನಮ್ಮ ವಿಜಯ್ ಬಾಯಿ ಬಂದ್ಬಿಟ್ಟಾನ. ಹಾಯ್ ಬೈ, ಹೌ ಆರ್ ಯು? ಫ್ಯಾಮಿಲಿ ಇಲ್ಲಿ ನೋಡ್ರಿ, TVS ಅವ್ರ ಅಂಗಿ ಕೊಟ್ಟಿದ್ದು ಹಾಕೊಂಡೈತಿ. ಆ್ಯಂಡ್ ಅಂದರೂ ಓವರ್ ಸೈಜ್ ಆಗೈತದೆ. ಲೈನರ್ಸ್ ಎಲ್ಲ ಹಾಕೊಂಡೈತಿ. ಆ್ಯಂಡ್ ಇದು ಕೂಪನ್ ಕೊಟ್ಟಾರ ಫಾರ್ ಲಂಚ್, ಬ್ರೇಕ್ಫಾಸ್ಟ್ ಆ್ಯಂಡ್ ಆಲ್. ಇಲ್ಲೇ ಬ್ರೇಕ್ಫಾಸ್ಟ್ನಾಗ ಇಡ್ಲಿ ಐತಿ, ವಡ ಐತಿ, ಸಾಂಬಾರು, ಚಟ್ನಿ. ಇದು ಆ್ಯಕ್ಚುಲಿ ಬೈಕ್ ರೇಸ್ ಟ್ರ್ಯಾಕ್ ಅಲ್ಲ, ಇದು ಗೋಕಾಟದ ಟ್ರ್ಯಾಕ್. ಬಟ್ ಇಲ್ಲೇ ಬೈಕ್ ರೇಸ್ದವ್ರು ಕಂಡಕ್ಟ್ ಮಾಡ್ಯಾರ, TVSದವ್ರು. ಇಷ್ಟೋ ತನಕ ಬ್ರೀಫಿಂಗ್ ಇತ್ತು ರೀ. ಬ್ರೀಫಿಂಗ್ ಎಲ್ಲ ಮುಗಿತಾ ಗ್ರೂಪ್ ಫೋಟೋ ಹೊಂಟೈತಿ. ನಮ್ದು ಮತ್ತು ಕೋಮಲಕ್ಕ ಅವ್ರದ್ದು ಬ್ಯಾಚ್ 2 ಅದ್ರ ಸಂಬಂಧ ನಿಂತೀವಿ. ಈಗ ಬ್ಯಾಚ್ 1 ಗಿರಪ್ಪಾಗ ಹೇಳ್ಯಾರ. ಅವರೆಲ್ಲ ಸೂಟದು ಹಾಕೊಂಡು ಹೋಗ್ತಾರೆ ಟ್ರ್ಯಾಕಿಗೆ. ಫಸ್ಟ್ ಇನ್ಸ್ಟ್ರಕ್ಷನ್ ಎಲ್ಲ ಕೊಡ್ತಾರೆ, ಮತ್ತು ಮತ್ತೇನೋ ಕ್ಲಾಸದು ಹೇಳ್ತೇನೆ ಅಂತಂದಾರೆ. ಸೊ ನಮ್ದಿನ ಬ್ಯಾಚ್ 2 ಅಲ್ಲ, ಇನ್ನೂ ಟೈಮ್ ಐತಿ. ಅವ್ರದ್ದು ಹೋದ್ಮೇಲೆ ನೆಕ್ಸ್ಟ್ ನಾವು ಹೋಗ್ತೀವಿ. ಅದನ್ನೆಲ್ಲ ಎಲ್ಲರಿಗೆ ಬ್ರೇಕ್ ಎಲ್ಲ ಯೂಸ್ ಮಾಡೋಂಗಿಲ್ಲ, ಬರೀ ಇಂಜಿನ್ ಬ್ರೇಕಿಂಗ್ನಾಗಂತೆ. 3rd ಗೇರ್, 4th ಗೇರ್, ಕಾರ್ನರಿಂಗ್ ಎಲ್ಲ ಹೇಳ್ಕೊಟ್ಟಾರ ಒಟ್ಟಿಗೆ. ಸೊ ನೋಡೋಣಂತ ಟ್ರ್ಯಾಕ್ ಮೇಲೆ ಇಳಿದ್ಮೇಲೆ ಗೊತ್ತಾಗ್ತೈತಿ ಏನು ಅನ್ನೋದು. ಯಾಕಂದ್ರೆ ಟ್ರ್ಯಾಕ್ ಮತ್ತು ರೋಡ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಹೋಗಿ ಬಂದಮೇಲೆ ಗೊತ್ತಾಗ್ತೈತಿ ಏನು ಅನ್ನೋದು. ಆ್ಯಂಡ್ ಇಲ್ಲೇ ಟ್ರೈನರ್ ಆಲ್ರೆಡಿ ಹೋಗ್ಯಾರ ರೀ. ಅದು ಸೌಂಡ್ ನೋಡ್ರಿ ಹೆಂಗೆ ಬರತೈತಿ. ಅವ್ರ RR 310 ಹೊಡ್ಯಾತಾರೆ. ಆ್ಯಂಡ್ ನಮಗೆ ಇದು ಬೈಕ್ಸ್ ಕೊಡತ್ತಾರೆ, RTR ಅಪಾಚಿ. ನೋಡಕ್ಕೆ ಅಷ್ಟು ಖುಷಿ ಅನ್ಸತೈತಿ. ಇನ್ನು ಟ್ರ್ಯಾಕ್ ಮೇಲೆ ಹೆಂಗೆ ಫೀಲ್ ಆಗ್ತೈತೆ ಅಂತ ಹೇಳ್ತೇನೆ ನಾನು ನಿಮಗೆಲ್ಲ ಟ್ರ್ಯಾಕ್ ರೇಸ್ ಮುಗಿದ್ಮೇಲೆ. ಈಗ ಸೂಟ್ಸ್ ಎಲ್ಲ ಕೊಟ್ಟಾರ. ಇಲ್ಲಿ ನೋಡ್ರಿ, ಫುಲ್ ರೈಡಿಂಗ್ ಸೆಟ್ ಎಲ್ಲ ಕೊಟ್ಟಾರ. ಬೂಟ್ಸ್ ಮತ್ತು ಹೆಲ್ಮೆಟ್ ಅಷ್ಟೇ ನಮ್ದು ಯೂಸ್ ಮಾಡತ್ತೈತಿ. ಆ್ಯಂಡ್ ಸೊ ಫ್ಯಾಮಿಲಿ ಆಲ್ ಸೆಟ್. ಗೇರಪ್ ಆಗೈತಿ. ಹೆಲ್ಮೆಟ್ ಒಂದು ಹಾಕೊಂಡು ರೈಟ್ ಅನ್ನೋದು. ಸೊ ಇಲ್ಲಿ ಗ್ಲೌಸ್ ಐತಿ. ಸೊ ದಿಸ್ ಈಸ್ ಇಟ್. ಫ್ಯಾಮಿಲಿ ಆಲ್ ಸೆಟ್. ಲೆಟ್ಸ್ ಗೋ. ಆ್ಯಂಡ್ ಸೊ ಫ್ಯಾಮಿಲಿ ಇದ್ರು ಗೇರಪ್ ಆಗ ನೋಡ್ರಿ, ನಿಂಗೆ ಅನ್ನೋದು
ಒಂದು ಟ್ರಾನ್ಸಿಷನ್ ರೀಲ್ ಮಾಡತೈತಿ, ನೋಡೋಣ ಹೆಂಗಾಗ್ತೈತಂತ. ಫ್ಯಾಮಿಲಿ ಏನಪ್ಪ ಅಂತಂದ್ರೆ ಈಗ ಜಸ್ಟ್ ಹೋಗಿ ಒಂದು ಪ್ರಾಕ್ಟೀಸ್ ಟ್ರೈಲ್ ಹೋಗಿ ಬಂದ್ವಿ. ಹಾಗಿತ್ತು ಟ್ರ್ಯಾಕ್ ಎಲ್ಲ ಗೊತ್ತಾದ, ಬ್ರೇಕಿಂಗ್ ಐತೆ, ಬ್ರೇಕಿಂಗ್ ಏನೇನಿತ್ತದಲ್ಲ. ಆ್ಯಂಡ್ ಈಗ ಮತ್ತೇನು ವಾಪಸ್ ಮತ್ತೆ ಕ್ಲಾಸ್ ಐತಿ, ಮತ್ತು ಅದು ಕೇಳಿದ್ಮೇಲೆ ಆಮೇಲೆ ಬೇಕಾಗ್ಬೋದ. ಬಟ್ ಈಗ ಹೋಗಿದ್ದೆ ಪ್ರಾಕ್ಟೀಸ್. ಬಟ್ ಏನೋ ಒಂದು ಟೈಪ್ ಎಕ್ಸ್ಪೀರಿಯನ್ಸ್ ಮಜಾ ಬರತ್ತಿತ್ತು ಬೈ ಒಂದು ಸಾಕಾಗಂದ್ರೆ ಸೌಂಡ್ ಒಂದಿತ್ತಲ್ಲ, ಗೇರ್ ಶೂಟ್ ಮಾಡ್ಬೇಕಾದ್ರೆ ಗೇರ್ ಡೌನ್ ಮಾಡ್ಬೇಕಾದ್ರೆ ಹಪ್ ಟಾಪ್ ಅಲ್ಲಿ ಸೌಂಡ್ ಬರತ್ತಿತ್ತು ಆಗ್ರಿ. ಮತ್ತು ನೋಡೋಣ ಅಂತ ಏನಾಗ್ತದೆ. ಫ್ರೆಂಡ್ಸ್ ಫ್ಯಾಮಿಲಿ ಏನಪ್ಪ ಅಂದ್ರೆ ಬ್ಯಾಚ್ 1 ಏನಿತ್ತಲ್ಲ, ಒಂದು 10 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಕ್ಕೆ ಬಿಟ್ಟು ಅವ್ರದ್ದು ಇದನ್ನ ಟೈಮಿಂಗ್ಸ್ ತೊಗೊಳತ್ತಾರೆ. ಒಬ್ಬೊಬ್ರಿಗೆ ಬಿಡತ್ತಾರೆ. 3 ಲ್ಯಾಪ್ ಇರ್ತೈತಿ. ಔಟ್ ಆಫ್ 3 ಲ್ಯಾಪ್ ಬೆಸ್ಟ್ ಟೈಮಿಂಗ್ ಯಾವ್ದಿರ್ತದೆ ಅದು ಸೆಲೆಕ್ಟ್ ಮಾಡತ್ತಾರೆ. ಇವ್ರದೆಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ನಮಗೆ ಬಿಡತ್ತಾರೆ. ಚಲೋ ಅದು ಒಬ್ಬೊಬ್ರಿಗೆ ಬಿಡತ್ತಾರೆ. ಅಲ್ಲೊಬ್ರು ಯಾರ ಬೈತ್ರಿ ಈಗ ಬೈಕ್ ನಂಬರ್ 1 ರೈಟ್ ಸೈಡ್ ಫುಲ್ ಎಲ್ಲ ಸ್ಕ್ರಾಚ್ ಅದು ಆಗೈತಿ, ಫುಲ್ ಎಲ್ಲ ಧೂಳಾಗೈತೆ ರೈಟ್ ಸೈಡ್. ಯಾರ್ದ ಎನ್ಸ್ ಫ್ಯಾಮಿಲಿ ಈಗ ಜಸ್ಟ್ ಮುಗಿತ್ರಿ. ಟೈಮಿಂಗ್ಸ್ ಎಲ್ಲ ಕೌಂಟ್ ಮಾಡ್ಯಾರ. ಅವ್ರು 4 ಗಂಟೆಗೆ ಸಮಥಿಂಗ್ ಅನೌನ್ಸ್ ಮಾಡ್ತಾರೆ. ಇನ್ನೂ ಏನು ಗೊತ್ತಿಲ್ಲ ಅದ್ರದ್ದು. ಆ್ಯಂಡ್ ಏನೋ ಎಕ್ಸ್ಪೀರಿಯನ್ಸ್ ಮಸ್ತ್ ಇತ್ತು. ಫಸ್ಟ್ ಟೈಮ್ ಇತ್ತಲ್ಲ. ಫೋಟೋ ಸೆಷನ್ ಎಲ್ಲ ಮುಗಿತೆ ನಂದು, ಕೋಮಲ್ ಅಕ್ಕ ಅವ್ರದ್ದೆಲ್ಲ. ಆ್ಯಂಡ್ ಈಗ ವಾಪಸ್ ಇದು ರೈಡಿಂಗ್ ಶೂಟ್ ತೆಗಿಬೇಕು. ಆ್ಯಂಡ್ ನಮಗೆ ಇಲ್ಲಿ ಮೀಟ್ ಮಾಡಕ್ಕೆ ಯಾರು ಬಂದಾರಿಪ್ಪ ಅಂದ್ರೆ ತೋರಿಸ್ತೀನಿ ಬರ್ರಿ. ಸೊ ಇಲ್ಲಿ ನೋಡ್ರಿ ಎಲ್ಲಾರು ಬಂದಾರ. ಹಾಯ್ ಹರ್ಷ ಅವರೇ, ಲಾಸ್ಟ್ ಟೈಮ್ ಇದ್ರಲ್ಲಿ ರೂಮ್ನಾಗ ಅವ್ರೆ, ಮತ್ತು ಇಲ್ಲಿ ಮುನ್ನವ್ರೆ. ಹಾಯ್. ಇನ್ನಿಬ್ರು ಜನ ಮಿಸ್ ಆದ್ರಲ್ರಿ. ಮಸ್ತ್ ಇತ್ತು. ಈಗ ಜಸ್ಟ್ ಫ್ರೆಶ್ ಅಪ್ ಆಗಿ ರೈಡಿಂಗ್ ಸೂಟ್ಸ್ ಎಲ್ಲ ತೆಗೆದು ನಾರ್ಮಲ್ ಬ್ಯಾಕ್ ಟು ಟಿ ಶರ್ಟ್ ಹಾಕೊಂಡು ಈಗ ಇಲ್ಲಿ ಊಟ ಮಾಡತ್ತಿದ್ರಿ. ಓಕೆ, ಊಟನಾಗ ಏನೇನು ಕೊಟ್ಟಾರ ಹೇಳ್ತೀನಿ ಬರ್ರಿ. ಅನ್ಬಾಕ್ಸ್ ಮಾಡಪ್ಪ ರಾಜಾ. ನೀವು ಅದ ಬಿಡ್ರಿ ಗೊತ್ತೇ. ನಾವು ವೆಜ್ ಥಾಲಿ ತೊಗೊಂಡೆವು. ಏನು ನೀವು ವೆಜ್ ಥಾಲಿ ತೊಗೊಂಡಿರಿ? ನೀವು ವೆಜ್ ಥಾಲಿ? ವಾಟ್ ಅ ಸಡನ್ ಸರ್ಪ್ರೈಸ್. ಇಷ್ಟೆಲ್ಲ ಐತಿ. ಓಕೆ, ಊಟ ಮಾಡಿ ಸಿಗ್ತೀನಿ. ಬಾಯ್ ಬಾಯ್. ಸಾವುಕಾರ ಮಂದಿ ಗೋಗಲ್ಸ್ ನೋಡಿ ಅವ್ರ ಶೇಡ್ಸ್ನ ಕಾಣತ್ತಿನ ಅಲ್ಲ. ಓಕ್ಲೆ ಬಂದಿರಿ, ಓಕ್ಲೆ ಬಂದಿ. ಇಲ್ಲಿ ನೋಡ್ರಿ, ಹೋಗ್ಲೇ ಅಲ್ಲದ ಡೂಪ್ಲಿಕೇಟ್ ಅದು. ಎಲ್ಲಿ ಓಕ್ಲೆ ಬರ್ತೈತೆ ಹೇಳ್ರಿ, ತೋರಿಸ್ ಕೊಡಿ. ಡೂಪ್ಲಿಕೇಟ್ ರೀ ಅದ. ಇದೇನಿದು? ಹೋಗ್ಲೇ ಅಲ್ಲಿದೆ ಅಂಡ ಅಂಡ. ಆಸ್ಟ್ರಿಚ್ ಇದು, ಆಸ್ಟ್ರಿಚ್. ಶ್ರೀಜಿನ್ ತತ್ತಿ ಓಕ್ಲೆ ಅಲ್ರಿ. ಹಾಕೋ ಹೆಂಗ್ ಕಾಣ್ತೀನಿ ನೋಡೋಣ. ಅಕ್ಕ 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 ಪ್ಲೀಸ್ ಅಕ್ಕ, ಬಿಗ್ ಫ್ಯಾನ್ ಅಕ್ಕ. ಟಚ್ ಕೊಟ್ಟಾರ. ವಾವ್, ಇದ್ರಾಗ ಎಷ್ಟು ಚಂದ ಕಾಣತೈತ್ರಿ. ನಮ್ಮ ಅಕ್ಕಾಗ ಹಚ್ಕೊಟ್ರಿ. ಇಲ್ಲಿ ಮುಂದೆ ನಾವೇನ್ ಬಂದೇವಲ್ಲ ಟ್ರ್ಯಾಕ್, ಅದ್ರ ಅಪೋಸಿಟ್ ಒಂದು ಕ್ರಿಕೆಟ್ ಸ್ಟೇಡಿಯಂ ಐತಿ. ಲೈಕ್ ಕ್ರಿಕೆಟ್ ಸ್ಟೇಡಿಯಂ ಅಲ್ಲ, ಒಂದು ಕ್ರಿಕೆಟ್ ಇಂದ ಗ್ರೌಂಡ್ ಐತಿ, ಅಕಾಡೆಮಿ ಐತಿ. ಇನ್ನೂ ಐತಪ್ಪ ಗೊತ್ತಿಲ್ಲ. ನಾವ್ ಅನ್ಕೊಂಡು ಯಪ್ಪ ನೀವು ಬಡಿಸ್ತೀರಿಪ್ಪ. ಅಂಡ್ ಇಲ್ಲೇ ವಿಜಯನ ಹೇಳತ್ತನ್ ಕೇಳ್ರಿ. ಏನ್ ಬೈ? ನನ್ ಕಡೆ ಕ್ಲಿಪ್ ಐತಿ, ಹಾಕ್ಬಿಡ್ತೀನಿ. ಅಲ್ಲೆಲ್ಲಾರು ಇದ್ರೆ ಇತ್ತ ಸೈಡ್ ಬಂದು ಕೂತೀವ್ರಿ ನಾವು. ಹಂಗ ಎಕ್ಸ್ಪ್ಲೋರ್ ಮಾಡತ್ತೇವೆ, ಹಂಗ ಅಡ್ಡಾಡತ್ತೇವೆ. ಎನ್ಸ್ ಫ್ಯಾಮಿಲಿ ನಮ್ದರ ರೇಸ್ ಮುಗ್ದೈತಿ. ಈಗ ರೂಕಿ ಅಂದ್ರೆ ಯಾರು ಸಣ್ಣವ್ರು ಇರ್ತಾರಲ್ಲ, ಅಂಡರ್ 20 ಏಜ್, ಅವ್ರದ್ದು ರೇಸ್ ನಡತೈತಿ. ಅದ್ರ ಸಂಬಂಧ ಏನು ಮಾಡ್ಬೇಕ್ರಿಪ್ಪ ಅಂತ ಇಲ್ಲಿ ಒಂದು ಗೋಕಾಟ್ ನಿಂತಿತ್ತೆ, ಅದ್ರ ಮ್ಯಾಲೆ ಕೂತಾಗ ಫೋಟೋ ತಗೊಳತೈತಿ. ನೋಡು, ನಮ್ಮ ವಿಜಯ್ ಬೈ ಫೋಟೋ ಹೊಡ್ದಾನ ಹೆಂಗೆ ಬಂದೈತಿ ಏನು ಗೊತ್ತಿಲ್ಲ. ಪೋಸ್ಟ್ ಮಾಡಿದೆ ಅಂದ್ರೆ ತಿಳ್ಕೊರಿ, ಭಾಳ ಮಸ್ತ್ ಬಂದೈತೆ ಅಂದಂಗೆ. ಸ್ಟೋರಿ ಹಾಕಿದೆ ಅಂದ್ರೆ ಚಲೋ ಬಂದೈತೆ ಅಂದಂಗೆ. ಶರಮ್ ಕರೋ, ಭಗವಾನ್ ಸೆ ಡರೋ. ಇನ್ಸ್ಟಾಗ್ರಾಮ್ನಾಗ ಹೋಗಿ ಸಪೋರ್ಟ್ ಮಾಡ್ರಿ. ನಂದು ಪ್ರತೀಕ್ಷಾ _007 ಅಂತ ಐತಿ. ಲೆಟ್ ಸಿ ರೀಲ್. ಈಗ ರಿವರ್ಸ್ ಗೇರ್ ಹಾಕ್ತೇನೆ ನೋಡಾರಿ. ಇಲ್ಲಿ ಬ್ರೇಕ್ ಹಚ್ಚಿದೆ, ಬ್ರೇಕ್ ಹಚ್ಚಿ
ಹಾ ಈಗ ರಿವರ್ಸ್ ಕುಂತೆ ಈಗ ರಿವರ್ಸ್ ಹೋಗ್ಯತ್ ನೋಡ್ರಿ ನೋಡ್ರಿ ಹಾ ಇಲ್ಲಿ ನೋಡ್ರಿ ಇಲ್ಲಿ ತಡ್ ಡಿ ಹಾಕ್ತಿ ಕುಂತೈತಿ ಈ ಸಲ ಇದೆ ತಡ್ ರಿವರ್ಸ್ ಹಾಕ್ತೇನೆ ರಿವರ್ಸ್ ಸ್ವಲ್ಪ ಭಾಳ ಟೈಟ್ ಐತ್ರಿ ಅದು ಎಂಜು ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಮತ್ತೆ ವಾಪಸ್ ಗ್ರೂಪ್ ಫೋಟೋ ತೊಗೊಂಡ್ರೆ ಇಲ್ಲೇ ನಿಂತ ಗ್ರೂಪ್ ಫೋಟೋ ತೊಗೊಂಡ್ವಿ ನಾವು ಆ್ಯಂಡ್ ಔಟ್ ಆಫ್ 30 ರೈಡರ್ಸ್ ಫಿಮೇಲ್ ರೈಡರ್ಸ್ನಾಗ 16 ಜನ ಸೆಲೆಕ್ಟ್ ಮಾಡ್ಯಾರ ಆ್ಯಂಡ್ ಸ್ಟಾರ್ಟಿಂಗೆಲ್ಲ ಹೆಸರು ಹೇಳ್ಕೊಂತೋದ್ರೆ ನಾವು ಅಂದ್ಕೊಂಡ್ವಿ ನಾವೇನಪ್ಪ ಜಸ್ಟ್ ಟ್ರ್ಯಾಕ್ ಹೆಂಗೈತಿ ಟ್ರ್ಯಾಕ್ ಮೇಲೆ ರೇಸ್ ಮಾಡಿದ್ರೆ ಹೆಂಗಿರ್ತೈತಿ ಎಕ್ಸ್ಪೀರಿಯನ್ಸ್ ಬಂದವ್ರೆ ನಾ ಮತ್ತು ಕೋಮಲಕ್ಕಾತ ಆ್ಯಂಡ್ ಏನ್ರಿಪ್ಪ ಅಕ್ಕಂದ ನಂದ ಮೇಲೆ ಕೆಳಗೆ ಇಬ್ರದ್ದು ಹೆಸರು ಸೆಲೆಕ್ಟ್ ಲೆಟ್ಸ್ ಗೋ ಆ್ಯಂಡ್ ಅಜಮಾಸ್ನಾಗ ಜಸ್ಟ್ ಹಂಗೆ ಟೆಸ್ಟ್ ಮಾಡಕ್ಕೆ ಬಂದವ್ರು ಇಬ್ಬರು ಸೆಲೆಕ್ಟ್ ಆದ್ವಿ ಆ್ಯಂಡ್ ನೆಕ್ಸ್ಟ್ ಏನೋ ರೇಸ್ ಚೆನ್ನೈನಾಗಿರ್ತೈತೆ ಅಂತ ಮೋಸ್ಟ್ ಪ್ರೊಬೆಬ್ಲಿ ಆ್ಯಂಡ್ ಸರ್ಟಿಫಿಕೇಟ್ ಹಿಂಗೆ ಕೊಟ್ಟಾರ ನೋಡ್ರಿ ಎಂಜು ಫ್ಯಾಮಿಲಿ ಇಷ್ಟರ್ ಇವೆಂಟ್ ಇಲ್ಲೇ ಮುಗಿತೆ ಆ್ಯಂಡ್ ವಾಪಸ್ ನಾವೆಲ್ಲ ಹೊಂಟೇವ್ರಿಪ್ಪ ಅಂತಂದ್ರೆ ಸೀದಾ ಧಾರವಾಡ ಕಡೆ ಎದಕ್ಕೆ ರೀ ಒಕ್ಕಟ್ಟಿಗೆ ಒಕಾಟು ಅಂತ ಅನ್ನತ್ತಾರ ಇವ್ರು ಬ್ಲಾಗ್ ಕಂಟೆಂಟ್ ಸಿಕ್ಸ್ ಕಂಟೆಂಟ್ ಆ್ಯಂಡ್ ಹೋಗುನಂದ್ ಬರೀ ಫ್ಯಾಮಿಲಿ ಏನು ಅನ್ನೋದು ನೆಕ್ಸ್ಟ್ ಏನು ಗೊತ್ತಾ ನಮ್ಮ ಪ್ಲಾನು ಅಯ್ಯೋ ಕಟ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಎಲ್ಲಿ ಬಂದ್ವಿರಿಪ್ಪ ಅಂತಂದ್ರೆ ಇನ್ನೂ ಟೈಮ್ ಇತ್ತಲ್ಲ ನಮ್ದು ಹೆಂಗೂ ರಾತ್ರಿ ಹೊಂಟೇವಿ ನಾವು ರಾತ್ರಿ ಬಸ್ ಐತಿ ಅದಕ್ಕಿಲ್ಲ M5 ಅಂತ ಯಾವುದೋ ಹೊಸ ಮಾಲ್ ಆಗೈತಂತ ಅದನ್ನ ಅಡ್ಡಾಡಕ್ಕೆ ಬಂದೇವಿ ಆ್ಯಂಡ್ TVS ಹಂಗೆ ಹಾಕೊಂಡ್ಬಂದ್ವಿ ನಾವು ಮತ್ತು ಅಕ್ಕ ಹೆಂಗೆ ಅನ್ಕೋಬೇಕು ಹೇಳಿ ಜನ ಏನಪ್ಪ ಇವ್ರೆ ಅಂತಂದೆ ಎನಿವೇಸ್ TVS ಹಂಗೆ ಹಾಕೊಂಡ್ಬಂದಿವಿ ಕಾರ್ನಾಗ ಬರ್ಬೇಕಾದ್ರೆ ಮಸ್ತ್ ನಿದ್ದೆ ಆಯ್ತು ನಂದು ಒಂದು 10-15 ನಿಮಿಷ ಮಸ್ತ್ ನಿದ್ದೆ ಹೊಡೆದೆ 10 ನಿಮಿಷ ಅರ್ಧ ತಾಸು ಮಕ್ಕೊಂಡಿದ್ದೆ ಸೊ ಹಿಂಗಿತ್ತ ನಿದ್ದೆ ರಾತ್ರಿ ನನ್ನ ಕಾರ್ನಾಗ ಇಲ್ಲಿ ವಿಜಯ್ ಬೈ ಅದಾನ ನಾವು ಅದೀವಿ ಇಲ್ಲಿ ಸೊ ಇಷ್ಟರಿ ಫ್ಯಾಮಿಲಿ ನೋಡಿದ್ರಿ ನೀವು ಹಿಂಗಿತ್ತ ಟ್ರ್ಯಾಕ್ ರೇಸ್ ಅಂದ್ರೆ ಮಸ್ತ್ ಇತ್ತು ಭಾಳ ಮಜಾ ಬಂತು ಲಿಟ್ರಲಿ ಫಸ್ಟ್ ಟ್ರ್ಯಾಕ್ ರೇಸ್ ಏನೋ ಫುಲ್ ಹಿಂಗೆ ರೈಡಿಂಗ್ ಗೇರಪ್ ಆಗಿ ಹೆಲ್ಮೆಟ್ ಹಾಕೊಂಡು ಅದು ಲೀನ್ ಮಾಡೋದಾತ ಫಸ್ಟ್ ಟೈಮ್ ಮಾಡಿದ್ದಕ್ಕೆ ಅನಿಸ್ತೈತಿ ಇಬ್ರು ಭಾಳ ಬೆಟರ್ ರೈಡ್ ಮಾಡೋದು ಅನಿಸ್ತೈತೆ ನಂಗೆ ಸೊ ನಮ್ದು ಮೆಟ್ರೋ ಬಂತು ನೋಡ್ರಿ ಯಾರೂ ಇಲ್ಲ ನಾವು ಅಷ್ಟೇ ನಾವು ಪ್ರೈವೇಟ್ ಮೆಟ್ರೋ ಬುಕ್ ಮಾಡೇವಿ ನಾವು ಮತ್ತು ಅಕ್ಕ ಮತ್ತು ನಾವು ಬರಾಕಿದ್ದೆಲ್ಲ ಅದಕ್ಕೆ ಸಪ್ರೇಟ್ ಸೆಲೆಕ್ಷನ್ ಆಗೈತಿ ಮುಂದೆ ಮಾರ್ಚ್ನಾಗ ಏನಿರ್ತೈತೆ ನೆಕ್ಸ್ಟ್ ರೇಸ್ ನೋಡೋಣ ಏನಾಕೈತಿ ಏನು ಅಲ್ಲಿ ಮಟ ಸೊ ಇಷ್ಟ ಸಿಗ್ತೆ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ನಾಗ ಅಲ್ಲಿ ಮಟ ಸ್ಟೇ ಚಿಪ್ ಬಿ ಗಿಚ್ ಅಂಡ್ ಗೆಟ್ ರಿಚ್ ಬಾಯ್ ಸೊ ದಿಸ್ ಇಸ್ ರಾಯಲ್ ರೈಡರ್ ಪ್ರತೀಕ್ಷಾ ಬೇಕರ್ ಕೋಮ ಸೈನಿಂಗ್ ಆಫ್